ಧಾರಾಕಾರ ಮಳೆಯಿಂದಾಗಿ ಯಾದಗಿರಿ ಮತ್ತು ವಡಗೇರಿ ತಾಲೂಕುಗಳಲ್ಲಿ ಹೆಸರು, ತೊಗರಿ, ಹತ್ತಿ ಹಾಗೂ ಇತರ ಬೆಳೆಗಳು ಸಂಪೂರ್ಣ ಕೊಚ್ಚಿ ಹೋಗಿರುವುದರಿಂದ ನಷ್ಟ ಅನುಭವಿಸಿರುವ ರೈತರಿಗೆ ಬೆಳೆ ಪರಿಹಾರ ನೀಡುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. ಓಕೆ ಸರ್, ಉತ್ತರ ಬಂದಿಲ್ಲ, ಆದ್ರ ವಿಷಯ ಹೇಳಿಬಿಡ್ತೀನಿ. ಹೇಳಿ ಹೇಳಿ. ಉತ್ತರದ ಕಂದಾಯ ಸಚಿವರು ಡೆಲ್ಲಿಲಿ ಇರ್ತಾರೆ. ಹೌದು, ನಮ್ಮ ಯಾದಗಿರಿಯಲ್ಲಿ ಯಾವಾಗ್ಲೂ ಬಿಸಿಲಿನ ನಮ್ಮ ಜಿಲ್ಲಾ ಇರೋದು, ಅದು ಈಗ ಮಲೆನಾಡಾಗಿ ಪರಿವರ್ತನೆ ಆಗ್ತಾ ಇದೆ. ಯಾಕಂದ್ರೆ ಈಗ 4 ದಿವಸದಿಂದ ಜಿಟಿ ಮಳೆ ಮತ್ತು ಕಂಪ್ಲೀಟ್ ಮಳೆ ಹೆಚ್ಚಿಗಾಗಿ ಈಗಾಗಲೇ ಅಲ್ಲಿ DC ಅವರು 2 ದಿನ ಸೂಟಿ ಕೊಟ್ಟಿದ್ದಾರೆ. ಮತ್ತು ಎಲ್ಲಾ ಕಡೆ ನಮ್ಮಲ್ಲಿ ತೊಗರಿ, ಹತ್ತಿ ಮತ್ತು ಹೆಸರು ಬೆಳೆ ಸಂಪೂರ್ಣ ನಿರ್ನಾಮ ಆಗಿದೆ. ಯಾಕಂದ್ರೆ ಈಗಾಗಲೇ ಹೊಲದಲ್ಲಿ ಸಹಿತ ನೀರು ಸಾಕಷ್ಟು ನಿಂತದಕ್ಕ ಹೆಸರು ಬೆಳೆ ಬಿಡಿಸ್ಲಿಕ್ಕೆ ಆಗ್ಲಾರ್ದೆ ರೈತರಿಗೆಲ್ಲ ಪೂರ್ತಿ ನಷ್ಟ ಅನುಭವಿಸ್ಲಕತ್ತಿದ್ದಾರೆ. ಮತ್ತು ಅಷ್ಟೇ ತೊಗರಿ ಬೆಳೆ ಸಹಿತ ನೀರಿನಲ್ಲಿ ಬಿದ್ದು ಹೋಗೋದಕ್ಕ ಮುಂದೆ ಬಿಸಿಲು ಬಿದ್ದ ಮೇಲೆ ಆದ್ರೂ ಮುರಿದು ಹೋಗೋ ಪ್ರಸಂಗ ಹೆಚ್ಚಿಗಿರ್ತದ. ಮತ್ತು ಅದೇ ಹತ್ತಿ ಬೆಳೆನ ಇದೇ ರೀತಿ ಲಾಸ್ ಆಗಿರ್ತದ. ಮತ್ತು ಎಲ್ಲ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳು ಎಲ್ಲಾ ಮನೆಗಳು ಕೊಡ್ತಾ ಇದ್ದೇವೆ. ಉದಾಹರಣೆ ಯಾದಗಿರಿಯಲ್ಲಿ ಮತ್ತು ಗುರುಮುತ್ತಲು, ಸುರ್ಪೂರು, ಶಾಪೂರು ಎಲ್ಲ ನಮ್ಮ 6 ತಾಲೂಕು ಯಾದಗಿರಿ ಜಿಲ್ಲೆಯಲ್ಲಿ ಎಲ್ಲಾ ಮಳೆಯಿಂದ ಪೂರ್ತಿ 3-4 ಬೆಳೆ, ನಮ್ಮ ಮುಖ್ಯ ಬೆಳೆ ಅಂದ್ರೆ ತೊಗರಿ ಮತ್ತು ಹೆಸರು. ಮುಖ್ಯವಾಗಿ ರೈತರಿಗೆ ಹೆಸರೇ ಮುಖ್ಯ. ಯಾಕಂದ್ರ ಹೆಸರು ರೈತರ ಮಿತ್ರ ಬೆಳೆ. ಅದು 41 ದಿವಸದಲ್ಲೇ ಬರ್ತದ. ಅದು ಈಗ 41 ದಿವಸದ ಪೂರ್ತಿಯಾಗಿ ಈಗೆಲ್ಲ ಹೆಸರು ಬೆಳೆ ಹಿಡ್ಕೊಂಡದಕ್ಕ ಅದು ಈಗ ಮಳೆ ಬಂದದಕ್ಕೆ ಅವೆಲ್ಲ ಹೆಸರು ಕಾಯಿಗಳಲ್ಲಿ ಹೊಲದಲ್ಲೇ ಸಿಡಿದು ಅದೆಲ್ಲ ಹಾಳಾಗಿ ಹೋಗ್ಲಿಕ್ಕತ್ತದ. ಅದಕ್ಕ ಇದನ್ನ ಸರ್ವೆ ಮಾಡೋದಕ್ಕೆ ನಮ್ಮ ಸರ್ಕಾರ ಮತ್ತು ಕಂದಾಯ ಸಚಿವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಈಗಾಗಲೇ ಆಲ್ರೆಡಿ DC ಅವರು ನಮ್ಮ ಕಂದಾಯ ಇಲಾಖೆಯವರಿಗೂ, ಕೃಷಿ ಇಲಾಖೆಯವರಿಗೂ, ತೋಟಗಾರಿಕೆ ಇಲಾಖೆಯವರಿಗೂ ಸರ್ವೆ ಮಾಡ್ಲಿಕ್ಕೆ ಕಳಿಸಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಆದ್ರೆ ಇಷ್ಟೇ ಹೇಳೋದು, ಬಡವರಿಗೇನು ತೊಂದರೆ ಆಗಿದೆ ಮತ್ತು ಬಡವರಿಗೆ ನುಕ್ಸಾನ ಆಗಿದೆ, ಬಹಳಷ್ಟು ನುಕ್ಸಾನ ಆಗಿದೆ. ರೈತರ ಅನ್ನದಾತರು ಅವ್ರು ಏನೇ ಇದ್ರು ಅವ್ರಿಗೆ ಆದಷ್ಟು ಜಲ್ದಿ ಅವ್ರು ಸರ್ವೆ ಮಾಡಿ ಪ್ರಾಮಾಣಿಕವಾಗಿ ಸರ್ವೆ ಮಾಡಿದ್ರಂದ್ರ ಎಲ್ಲರ ಒಳ್ಳೆ ರೀತಿ ಆಗ್ತದ. ಅದಕ್ಕೆ ಆ ರೀತಿಯಿಂದ ಅವ್ರಿಗೆ ಆದಷ್ಟು ಜಲ್ದಿ ಮುಂದೆ ಪರಿಹಾರ ಸಿಗೋದಕ್ಕೆ ಸರ್ಕಾರ ಮಾಡಿಕೊಡುತ್ತಂತ ನಾನು ಇದು ಮಾಡ್ತೀನಿ. ತಾವು ತಂದಿರ್ತಕ್ಕಂಥ ವಿಷಯ ಗಮನಕ್ಕೆ ಬಂದಿದೆ. ಮಾನ್ಯ ಕಂದಾಯ ಸಚಿವರು ದೆಹಲಿಯಿಂದ ವಾಪಸ್ ಆಗ್ತಾನೆ ನಾನು ಅವ್ರ ಗಮನಕ್ಕೆ ತರ್ತೀನಿ. ನೀವು ಅವರು ಕೂತ್ಕೊಂಡು ಕೆಲವು ಹೊತ್ತು ಮಾತನಾಡಿ ಆ ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಸ್ಪಂದನೆಗೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದ ವಿಶ್ವನಾಥ್.